ಈ ಸಂದರ್ಭದಲ್ಲಿ ಕೇಳಬೇಕು ಬೇಡವೋ ಅಂತ ಗೊತ್ತಿಲ್ಲ, ಆದರೆ ರೇಣುಕಾಸ್ವಾಮಿ ಅವ್ರ ಬಗ್ಗೆ ನೀವು ಹೇಳಿದ್ರಿ, ಅಂದರೆ ನೀವು ಒಂದೇ ಆ್ಯಂಗಲಲ್ಲಿ ಯಾಕೆ ನೋಡ್ತಾ ಇದ್ದೀರಾ, ಎಲ್ಲವನ್ನು ಎರಡು ಆ್ಯಂಗಲಲ್ಲಿ ನೋಡಿ ಅಂತ. ಈಗ ಅವ್ರು ಸಾಕಷ್ಟು ಜನ ನಟಿಯರಿಗೂ ಕೂಡ ಮೆಸೇಜ್ ಮಾಡಿರುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು, ರಾಗಿಣಿ ಅವ್ರಿಗೆ, ಶುಭಾ ಪುಂಜಾ ಅವ್ರಿಗೆ. ಸೊ ನೀವು ಹೇಳ್ದಾಗೆ ಆಗಿರುವಂಥದ್ದು, ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಇಲ್ಲ, ಇದೇನು ಗೊತ್ತಾ, ಇದು ಯಾವುದೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾವು ಕಲಾವಿದರು ಇದನ್ನು ನಾವು ತಲೆಗೆ ಹಾಕ್ಕೊಂಡಿದ್ರೆ ಇದು ಎಲ್ಲೂ ಹೋಗಲ್ಲ. ಅಂದರೆ ಬೇಸಿಕಲಿ ಏನಾಗುತ್ತೆ ಅಂದರೆ ನೆಗೆಟಿವಿಟಿ ನಾವು ತಲೆಗೆ ಹಾಕೋಬಾರ್ದು, ಯಾವತ್ತು ಪಾಸಿಟಿವಿಟಿ ಎಲ್ಲ ಹೋಗುತ್ತೆ. ಈಗ ಅದನ್ನು ನಮಗೆ ಸತ್ಯ ಏನೂ ಗೊತ್ತಿಲ್ಲ, ಅದನ್ನು ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಐ ಥಿಂಕ್ ತಪ್ಪು ಯಾರಾದ್ರು ಮಾಡಿದರೆ ಶಿಕ್ಷೆ ಆಗುತ್ತೆ. ತಪ್ಪು ಡೆಫಿನೆಟಾಗಿ ಯಾರು ಮಾಡಿದ್ರು ಶಿಕ್ಷೆ ಆಗಲೇಬೇಕು. ನಮಗೆ ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳೋಕ್ಕೆ ಬರೋಲ್ಲ. ಯಾಕಂದರೆ ಇನ್ವೆಸ್ಟಿಗೇಷನ್ ಈಗ ಜೋರಾಗಿ ನಡೀತಾ ಇದೆ. ಸಣ್ಣ ರೀತಿಯಲ್ಲಿ ದೊಡ್ಡದಾಗಿ ನಡೀತಾ ಇದೆ. ನಾನು ಯಾಕೆಂದರೆ ಜಾಸ್ತಿ ಫಾಲೋ ಮಾಡಿಲ್ಲ. ಅದೇ ತಪ್ಪು ಮಾಡಿದರೆ ಯಾರಿಗಾದರೂ ಶಿಕ್ಷೆ ಆಗುತ್ತೆ, ಒಂದು ಕೋರ್ಟಿಂದ ಆಗುತ್ತೆ, ಇಲ್ಲ ನ್ಯಾಚುರಲ್ ಆಗುತ್ತೆ. ಜೊತೆಗೆ ದರ್ಶನ್ ಅವರು ಕೂಡ ತಪ್ಪು ಒಪ್ಕೊಂಡಿರೋವಂಥದ್ದು ಚಾರ್ಜ್ ಶೀಟ್ನಲ್ಲಿ, ಹೌದು ನಾನು ಅಲ್ಲೇ ಮಾಡಿದ್ದೀನಿ ರೇಣುಕಾಸ್ವಾಮಿ ಅವರ ಮೇಲೆ. ಇದು ಎಲ್ಲ ಇರೋದೇನು ಗೊತ್ತಾ, ಇದು ಇಟ್ ಈಸ್ ಜುಡಿಷಿಯಲ್ ಒಂದು ಮೂಮೆಂಟ್ ಇದೆ. ಈಗ ನನ್ನ ಮಾತಿಗೆ ಯಾವುದು ಬೆಲೆನೂ ಬರೋಲ್ಲ, ನಾನೇನೋ ಹೇಳ್ಬೋದು, ಬಟ್ ಅದಕ್ಕೆ ವ್ಯಾಲಿಡಿಟಿ ಏನು ಬರೋಲ್ಲ. ಕಾನೂನಿದೆ, ಕೋರ್ಟ್ ಇದೆ, ಏನಾಗುತ್ತೆ ನಾವು ಕಾದು ನೋಡಬೇಕು. ಬಟ್ ಸದ್ಯ ಐ ಥಿಂಕ್ ಇಟ್ಸ್ ಅ ಲಿಟಲ್ ಸ್ಟ್ರೆಸ್ಫುಲ್ ಆಗಿದೆ. ಇನ್ನು ಸ್ವಲ್ಪ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಚಾರ್ಜ್ ಶೀಟ್ ಹಾಕಿದ್ದಾರೆ. ಐ ಥಿಂಕ್ ಯಾವುದು ಇಟ್ ಈಸ್ ನೆಗೆಟಿವಿಟಿ. ನನ್ನ ಲೆಕ್ಕದಲ್ಲಿ ತುಂಬ ನೆಗೆಟಿವಿಟಿ ಇದೆ ಅದರಲ್ಲಿ. ಸೊ ಅದ್ರ ಬಗ್ಗೆ ನಾವು ಮಾತಾಡಿ ತಲೆ ಕೆಡಿಸೋ ಬದಲು ನಾವು ಕೆಲಸ ನೋಡೋದು ಉತ್ತಮ.